Hello everyone. Let us see question number 33. What is reflex arc? In many animals, reflex arcs have been found an effective way of functioning. Why? This carries 2 marks. ಈಗ ಒಂದು ಬ್ರೈಟ್ ಲೈಟ್ ಕಣ್ಮೇಲೆ ಬೀಳ್ತಾ ಇದ್ರೆ ತಕ್ಷಣ ಕಣ್ ಮುಚ್ಕೋತೀವಿ ಅಲ್ವಾ? ಮುಳ್ಳು ಕಾಲಿಗೆ ಚುಚ್ಚಿತು ತಕ್ಷಣ ಕಾಲ್ ತೆಕ್ಕೋತೀವಿ. ಬಿಸಿಯನ್ನ ಮುಟ್ಟಿದ್ವಿ ಸಡನ್ ಆಗಿ ಕೈಯನ್ನ ಹಿಂತೆಗೋತೀವಿ. This is a sudden action. This reflex action is nothing but sudden action to any stimulus. Now, what is reflex arc? Reflex arc is the pathway through which the impulse of reflexes travel to set a response. It is a pathway through which the impulses of reflexes travel to set a response. ಅಂತ ಹೇಳ್ತೀವಿ. See here, these are receptors which may receive heat or pain stimulus. ಈಗ receptors detect the stimulus. Then sensory neuron transmits nerve impulse from receptors to the spinal cord. ನೋಡಿ ಇಲ್ಲಿ ರಿಸೆಪ್ಟರ್ಸ್ ಮತ್ತೆ ಸ್ಪೈನಲ್ ಕಾರ್ಡ್ ನಡುವೆ ಕನೆಕ್ಷನ್ ಕೊಡ್ತಾ ಇದೆ ಯಾರು? ಸೆನ್ಸರಿ ನ್ಯೂರಾನ್. ಇಲ್ಲಿ ಯಾವ ತರ ಅಂದ್ರೆ ಏನನ್ಕೊಳ್ಳುವ ಯು ಆರ್ ಅ ಕಿಂಗ್ ಆಫ್ ಅ ಕಿಂಗ್ಡಮ್, ಯು ಆರ್ ಅ ಸ್ಪೈನಲ್ ಕಾರ್ಡ್ ಅಂತ ಅನ್ಕೊಳ್ಳುವ. ಈಗ ನಿಮ್ಮ ಕಿಂಗ್ಡಮ್ ಮೇಲೆ ಎನಿಮೀಸ್ ವಾರಿ ಬಂದಿದ್ದಾರೆ, ಯುದ್ಧ ಮಾಡಕ್ ಬಂದಿದ್ದಾರೆ. ಈಗ ಅಲ್ಲಿ ಯಾರಿರ್ತಾರಲ್ಲ ಇದ್ರೆಲ್ಲ ಮೇಲ್ವಿಚಾರಣೆ ಫಸ್ಟಿಗೆ ಯಾರು ನೋಡ್ತಾರೆ ಯುದ್ಧ ಮಾಡಕ್ ಬಂದಿದ್ದಾರೆ ಅವರು ಡೈರೆಕ್ಟ್ ಬಂದು ರಾಜಂಗ್ ಹೇಳೋದಿಲ್ಲ ಅಲ್ವಾ, ಸಂಬಂಧಪಟ್ಟವ್ರಿಗೆ ತಿಳಿಸ್ತಾರೆ. ಇಲ್ಲಿಂದ ಬಾರ್ಡರ್ ಅಲ್ಲಿ ನಿಂತ್ಕೊಂಡವರಿಂದ ಎಲ್ಲಿಗೆ ಹೋಗ್ಬೇಕು? ಸ್ಪೈನಲ್ ಕಾರ್ಡ್ ವರೆಗೆ ಹೋಗ್ಬೇಕಲ್ಲ, ರಾಜನ್ ವರೆಗೆ ಹೋಗ್ಬೇಕಲ್ಲ. ಸೊ ಅದನ್ನ ಯಾರು ಮಾಡ್ತಾರೆ? ಸೆನ್ಸರಿ ನ್ಯೂರಾನ್. ಇದು ಇಂಪಲ್ಸ್ ಅನ್ನ ತಗೊಂಡು ಹೋಗಿ ಸ್ಪೈನಲ್ ಕಾರ್ಡಿಗೆ ಕೊರುತ್ತೆ. ಈಗ ಕಿಂಗ್ ಸೇನಾಧಿಪತಿಗೆ ಯಾರಿಗೂ ಒಂದು ಕಮಾಂಡ್ ಅನ್ನ ಕೊಟ್ಬಿಡ್ತಾರೆ ಅಲ್ವಾ, ಏನ್ ಮಾಡ್ತೀರ್ ಮಾಡಿ ಅಂತ. ಈಗ ಇಲ್ಲಿಂದ ಒಂದು ಸಿಗ್ನಲ್ ಅಥವಾ ಮೆಸೇಜ್ ಹೋಗ್ಬೇಕು ಯಾರಿಗೆ? ಆಕ್ಷನ್ ತಗೋಬೇಕಲ್ಲ, ವಾರ್ ಸ್ಟಾರ್ಟ್ ಮಾಡ್ಬೇಕಲ್ಲ. ಆ ಕಡೆಯವರು ವಾರಿಗೆ ರೆಡಿಯಾಗಿ ಬಂದಿದ್ದಾರೆ, ನಾವು ಇಲ್ಲಿ ಡಿಫೆನ್ಸ್ ಮಾಡ್ಕೋಬೇಕು ಅಥವಾ ಅಟ್ಯಾಕ್ ಮಾಡ್ಬೇಕಲ್ವಾ. ಇಲ್ಲಿ ಮಾಡೋರು ಯಾರು? ಇಫೆಕ್ಟರ್ ಆ ವರ್ಕ್ ಅನ್ನ ಮಾಡುತ್ತೆ. ಹೇಗೆ? ಇಲ್ಲಿ ಸ್ಪೈನಲ್ ಕಾರ್ಡಿಗೆ ಹೋಗಿರುತ್ತೆ. ಸ್ಪೈನಲ್ ಕಾರ್ಡ್ ಇಲ್ಲಿ ಮೋಟರ್ ನ್ಯೂರಾನ್ ಏನ್ ಮಾಡುತ್ತೆ? ಕ್ಯಾರೀಸ್ ಇಂಪಲ್ಸ್ ಫ್ರಮ್ ಸ್ಪೈನಲ್ ಕಾರ್ಡ್ ಟು ದ ಇಫೆಕ್ಟರ್. ಈಗ ದಿಸ್ ಇಫೆಕ್ಟರ್ ಇಸ್ ಅ ಮಸಲ್ ಆರ್ ಗ್ಲ್ಯಾಂಡ್ ದಟ್ ಪ್ರೊಡ್ಯೂಸಸ್ ದ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇದು ಕೈಯನ್ನ ಟಕ್ ಅಂತ ತಗೋಬಹುದು ಅಥವಾ ಕಣ್ಣನ್ನ ಬ್ರೈಟ್ ಲೈಟ್ ಕಣ್ ಮೇಲೆ ಬಿದ್ದಾಗ ಕಣ್ಣನ್ನ ಪಟಕ್ನೆ ಮುಚ್ಕೊಳ್ತಾರೆ. ಈ ಕೆಲಸವನ್ನ ಮಾಡುವಂತದ್ದು ಇಫೆಕ್ಟರ್. ಈ ರೀತಿಯಾಗಿ ರಿಫ್ಲೆಕ್ಸ್ ಆರ್ಕ್ ಪಾಥ್ವೇ ಅಂತ ಹೇಳಿರ್ತೀವಿ. In many animals, reflex arcs have been found an effective way of functioning. Why? Because thinking process of the brain is not fast enough. ಅಲ್ವಾ, ನಾನು ಬಿಸಿಯನ್ನ ಮುಟ್ಟಿದೀನಿ, ಆ ಕೈ ತೆಗಿಲ ಬೇಡವಾ, ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ರೆ ಕೈ ಸುಟ್ಟು ಹೋಗ್ಬಿಡ್ತದೆ. The brain thinking process is not so fast. Many animals have very little or none of the complex neuron network needed for thinking. Human ನಲ್ಲಿ ಕಾಂಪ್ಲೆಕ್ಸ್ ನ್ಯೂರಾನ್ ನೆಟ್ವರ್ಕ್ ಇದೆ, ಬಟ್ ಮೆನಿ ಅನಿಮಲ್ಸ್ they do not have sufficient complex neuron network for thinking. Okay, this reflex arc is very important. Thank you.